ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು SSLC ಪರೀಕ್ಷೆಯಲ್ಲಿ ಅತ್ಯದ್ಭುತ ಸಾಧನೆಯನ್ನು ಮಾಡಿ ಇದೀಗ ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಗೊಂಡಿರುತ್ತೀರಿ. ಆ ನಿಟ್ಟಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅನುಮತಿಯ ಮೇರೆಗೆ ಆನ್ಲೈನ್ ತರಗತಿಗಳನ್ನು ನಡೆಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಈ ಆನ್ಲೈನ್ ತರಗತಿಯ ಎರಡನೇ ಯೂನಿಟ್, ಪ್ರಥಮ PUCಯ ಎರಡನೇ ಯೂನಿಟ್ ಸ್ಟ್ರಕ್ಚರ್ ಆಫ್ ಆಟಮ್, ಈ ಪಾಠವನ್ನು ನಾವು ಕಲೀಲಿಕ್ಕಿದ್ದೇವೆ. ನಾನು ಪ್ರಜ್ವಲ್ ಕುಲಾಲ್, ರಸಾಯನಶಾಸ್ತ್ರ ಉಪನ್ಯಾಸಕರು, ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು, ಗಣಿತನಗರ, ಕುಕ್ಕುಂದೂರು, ಕಾರ್ಕಳ. ಆನ್ಲೈನ್ ತರಗತಿಯ ಎರಡನೇ ಪಾಠ, ಪ್ರಥಮ PUC ವಿಭಾಗದ ಎರಡನೇ ಪಾಠ ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನುವ ಕಾನ್ಸೆಪ್ಟನ್ನು ನಾವು ಇವಾಗ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ತಮಗೆ ತಿಳಿದ ಮಟ್ಟಿಗೆ ಹಲವಾರು ಕಾನ್ಸೆಪ್ಟ್ಗಳನ್ನು ತಾವು ತಮ್ಮ ಹೈಸ್ಕೂಲು ವಿಭಾಗದಲ್ಲಿ ಕಲ್ತಿರ್ತೀರಿ ಸ್ಟ್ರಕ್ಚರ್ ಆಫ್ ಆಟಮ್ನ ಬಗ್ಗೆ. ಆದರೆ PUCಯಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಒಂದು ಕ್ಷಣ ಇಲ್ಲಿ ನೋಡ್ಕೊಂಡು ಬರುವ. ದ ಕಾನ್ಸೆಪ್ಟ್ಸ್ ಇನ್ಕ್ಲೂಡೆಡ್ ಇನ್ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಆರ್ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಟಾಮಿಕ್ ಮಾಡೆಲ್ಸ್, ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ, photoelectric effect, atomic spectra, quantum mechanical model of atom, and then de Broglie relationship, Heisenberg uncertainty principle, atomic orbitals, quantum numbers, filling of orbitals in atom, electronic configuration of atoms. So these are the concepts included in this unit. As you all know, the concept of atom was given by our ancient Indian and Greek philosophers. So they told that atom is an indivisible particle. Atom is an indivisible particle. The word atom is derived from the Greek word that is atomio. Atomio. The meaning of atomio is it is an indivisible, uncuttable. So that is what atomio in Greek means, indivisible or uncuttable. But this concept, ಈ ಕಾನ್ಸೆಪ್ಟ್ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿದರು. ಹಲವಾರು ಸೈಂಟಿಸ್ಟ್ಗಳು ಇದರ ಬಗ್ಗೆ ಆಳವಾದ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿದರು. ಎಸ್ಪೆಷಲಿ JJ ಥಾಮ್ಸನ್, ರುದರ್ಫೋರ್ಡ್, ಜೇಮ್ಸ್ ಚಾಡ್ವಿಕ್, ಬೋರ್ ಎಲ್ಲ ಸೈಂಟಿಸ್ಟ್ಗಳು ಮುಂದಿನ ದಿನಗಳಲ್ಲಿ ಏನು ಕಾನ್ಸೆಪ್ಟನ್ನು ತಂದ್ರಂದರೆ ಆಟಮ್ ಈಸ್ divisible particle. It can be divided into subatomic particles. Okay, atom can be divided into subatomic particles ಅನ್ನುವಂಥ ಕಾನ್ಸೆಪ್ಟನ್ನು ತಂದರು. ಸೊ ಮೇನ್ಲಿ there are three fundamental particles: electrons, protons and neutrons. Electrons, protons, neutrons, and these three subatomic particles are called as ಫಂಡಮೆಂಟಲ್ ಪಾರ್ಟಿಕಲ್ಸ್. ಈ ಮೂರು ಪಾರ್ಟಿಕಲನ್ನು ಫಂಡಮೆಂಟಲ್ ಪಾರ್ಟಿಕಲ್ಸ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ಈ ಆಟಮಲ್ಲಿ, ಈ ಸ್ಟ್ರಕ್ಚರ್ ಆಫ್ ಆಟಮ್ ಎಂಬಂಥ ಯೂನಿಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಹೈಸ್ಕೂಲು ತರಗತಿಗಳಲ್ಲಿ ಕಲ್ತಿದ್ದೀರಿ. ಅದರ ಇನ್ನು ಸ್ವಲ್ಪ ಡೀಟೇಲ್ ಆದ ಎಕ್ಸ್ಪ್ಲನೇಷನನ್ನು ಈ ಯೂನಿಟಲ್ಲಿ ನಾವು ಕಲೀಲಿಕ್ಕಿದ್ದೇವೆ, ಸ್ಟ್ರಕ್ಚರ್ ಆಫ್ ಆಟಮ್ ಅನ್ನುವಂಥ ಯೂನಿಟಲ್ಲಿ. ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಗ್ಲಾಸ್ ಪಾರ್ಟಿಕಲನ್ನು, ಗ್ಲಾಸ್ ಮೆಟೀರಿಯಲನ್ನು ನಾವು ಸಿಲ್ಕಿಂದ ರಬ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಯು ಇಮ್ಯಾಜಿನ್ ದಿಸ್ ಈಸ್ ಎ ಗ್ಲಾಸ್. ವೆನ್ ಯು ರಬ್ ದಿಸ್ ಗ್ಲಾಸ್ ಪಾರ್ಟಿಕಲ್ ವಿತ್ ಸಿಲ್ಕ್, ಓಕೆ, ಗ್ಲಾಸನ್ನು ಸಿಲ್ಕಿಂದ ರಬ್ ಮಾಡಿದಾಗ ಏನಾಗ್ತದಂದರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಯಿತು. ಮೈಕಲ್ ಫ್ಯಾರಡೆ ಅನ್ನುವಂತಹ ಸೈಂಟಿಸ್ಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನನ್ನು ತಗೊಂಡ. ಫಾರ್ ಎಕ್ಸಾಂಪಲ್
NaCl ಸೊಲ್ಯೂಷನನ್ನು ತಗೊಂಡ್ರಿ, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನನ್ನು ತಗೊಂಡ್ರಿ, ಅದಕ್ಕೆ ಎಲೆಕ್ಟ್ರೋಡ್ ಕ್ಯಾಥೋಡ್ ಮತ್ತು ಆ್ಯನೋಡ್ ಈ ಎರಡು ಎಲೆಕ್ಟ್ರೋಡ್ಗಳನ್ನು ಡಿಪ್ ಮಾಡಿದರೆ ವೆನ್ ಯು ಪಾಸ್ ದಿ ಎಲೆಕ್ಟ್ರಿಸಿಟಿ these electrolytic solutions produced some substances. Okay, some substances are liberated or some substances may be deposited in the electrode. So ಈ ಎಲ್ಲ ಕಾನ್ಸೆಪ್ಟ್ಗಳಿಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡಿದರು. ಯಾಕೆ ಈ ಸಬ್ಸ್ಟೆನ್ಸ್ಗಳು ಲಿಬರೇಟ್ ಆಗ್ತವೆ ಕರೆಂಟನ್ನು ಪಾಸ್ ಮಾಡಿದ ಕೂಡಲೇ, ಯಾಕೆ ಸಬ್ಸ್ಟೆನ್ಸ್ಗಳು ಡೆಪಾಸಿಟ್ ಆಗ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ಸೈಂಟಿಸ್ಟ್ಗಳು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಮೊದಲನೆಯ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡುವ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಅದರ ಮುಂಚೆ ಡಾಲ್ಟನ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್, ನಾವು ಆಲ್ರೆಡಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ಕಲ್ತಿದ್ದೇವೆ. ಡಾಲ್ಟನ್ ಎನ್ನುವಂಥ ಸೈಂಟಿಸ್ಟ್ ಒಂದು ಅಟಾಮಿಕ್ ಥಿಯರಿಯನ್ನು ಪ್ರಪ್ರಥಮ ಬಾರಿಗೆ ಈ ಜಗತ್ತಿಗೆ ಪರಿಚಯಿಸಿಕೊಡ್ತಾನೆ. ಅವನ ಪ್ರಕಾರ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇಂಡಿವಿಜುವಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಮ್ಯಾಟರ್ ಅನ್ನುವಂಥದ್ದು ಒಂದು ಎಕ್ಸ್ಟ್ರೀಮ್ಲಿ ಸ್ಮಾಲ್, ಆ ಮ್ಯಾಟರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಅನ್ನುವಂಥ ಒಂದು ಪಾರ್ಟಿಕಲಿಂದ ಮಾಡಿರ್ತದೆ. ಆ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಪಾರ್ಟಿಕಲನ್ನು ಆಟಮ್ ಅಂತ ಕರೆದ. ವಿಚ್ ಈಸ್ ಇಂಡಿವಿಸಿಬಲ್, ಅದನ್ನು ಮತ್ತೆ ಡಿವೈಡ್ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಕಾನ್ಸೆಪ್ಟನ್ನು ಕೊಟ್ಟ. ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಆಲ್ ರೆಸ್ಪೆಕ್ಟ್ಸ್. ಒಂದು ಆಟಮ್ನ ತಗೊಂಡ್ರೆ ಅದರ ಸೈಜ್ ಇರ್ಬೋದು, ಶೇಪ್ ಇರ್ಬೋದು, ಮಾಸ್ ಇರ್ಬೋದು, ಎಲ್ಲವೂ ಒಂದೇ ರೀತಿಯಾಗಿರ್ತದೆ. ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಮಾಸಸ್, ಸೈಜಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ. ಉದಾಹರಣೆಗೆ ಎರಡು ಎಲಿಮೆಂಟ್ಗಳನ್ನು ತಗೊಳ್ಳುವ, ಎ ಆ್ಯಂಡ್ ಬಿ. These are the two elements. Idra atoms, for example, the properties of atom is different from the properties of atom B. Properties of atom A is different from the properties of atom B. Okay, atoms of the same or different elements combine together to form compounds or molecules. For example, A and B combine together to give the product AB. An atom can neither be created nor be destroyed. These are the postulates given by Dalton's atomic theory. So, ಈ ಎಲ್ಲ ಕಾನ್ಸೆಪ್ಟ್ ನಂತರ ವಿವಿಧ ಚೇಂಜಸನ್ನು ಮಾಡಲಿಕ್ಕೆ ಸೈಂಟಿಸ್ಟ್ಗಳು ಟ್ರೈ ಮಾಡಿದರು. ಮೊದಲನೇದಾಗಿ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನನ್ನು ಹೇಗೆ ಡಿಸ್ಕವರಿ ಮಾಡಿದ್ರು ಅನ್ನುವಂಥ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡುವ. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ ಈಸ್ ಡಿಸ್ಕವರ್ಡ್ ಬೈ ಜೆ ಥಾಮ್ಸನ್. ಆಸ್ ಯು ಆಲ್ ನೋ, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದ ವಿಜ್ಞಾನಿಯ ಹೆಸರು ಜೆ ಥಾಮ್ಸನ್. ಸೊ ಈ ಎಲೆಕ್ಟ್ರಾನ್ ಡಿಸ್ಕವರಿಯನ್ನು ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪರಿಮೆಂಟ್ ಮುಖಾಂತರ ಜೆ ಥಾಮ್ಸನ್ ಡಿಸ್ಕವರಿ ಮಾಡ್ತಾನೆ. ಲೆಟ್ ಅಸ್ ಸಿ ದಿ ಸೆಟಪ್ ಆಫ್ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್. So you can see in this diagram cathode ray discharge tube which contains two electrodes. One is cathode, another one anode. Okay, one is cathode, another one anode. Cathode is negatively charged, anode is positively charged. And this cathode ray discharge tube is filled with the gas. Suitable gas is filled inside the cathode ray discharge tube at very low pressure. And these electrodes are connected to the battery. This is the setup of cathode ray discharge tube. So when you switch on the battery, what happened? ಬ್ಯಾಟ್ರಿಯನ್ನು ಸ್ವಿಚ್ ಆನ್ ಮಾಡಿದ ತಕ್ಷಣ ಕೆಲವೊಂದು
ಕೆಲವೊಂದು ಕಿರಣಗಳು ಕ್ಯಾಥೋಡಿಂದ ಆ್ಯನೋಡ್ನ ಕಡೆಗೆ ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಕ್ಯಾಥೋಡಿಂದ ಆ್ಯನೋಡ್ನ ಕಡೆಗೆ ಕೆಲವೊಂದು ಕಿರಣಗಳು ಚಲಿಸಲಿಕ್ಕೆ ಪ್ರಾರಂಭವಾಗ್ತದೆ. ಆ ಕಿರಣಗಳನ್ನು ಎಲೆಕ್ಟ್ರಾನ್ಸ್ ಅಂತ ಹೇಳಿದರು. ಆ ಕಿರಣಗಳನ್ನು ಎಲೆಕ್ಟ್ರಾನ್ಸ್ ಆರ್ ಕ್ಯಾಥೋಡ್ ರೇಸ್, ಕ್ಯಾಥೋಡ್ ಕಿರಣಗಳು ಅಂತ ಅವುಗಳಿಗೆ ಹೆಸರಿಸಿದರು. ಸೊ ದಿಸ್ ಈಸ್ ದಿ ಎಕ್ಸ್ಪೆರಿಮೆಂಟ್ ವಿಚ್ ಶೋಸ್ ದಿ ಫಾರ್ಮೇಷನ್ ಆಫ್ electrons. So as you can see in this, a cathode ray tube is made up of glass containing two electrodes and the electric discharge through the gases could be observed only at low pressure. Okay, only at low pressure. This is the important point you have to remember. Sometimes for your annual examination, they will ask, write the condition for the production of electrical discharge through the gases. Electrical discharge through the gases. So two conditions you have to remember. Electrical discharge through the gases in cathode ray tube can be produced at low pressure and at high voltage. And one more question they will ask, what are cathode rays? Cathode ಕಿರಣಗಳು ಅಂದರೆ ಏನು? Cathode ಕಿರಣಗಳು ಅಂದರೆ these are the rays which are originated at cathode and they are migrating towards anode. And these rays are known as cathode rays or electrons. So two important points you have to remember from this part. First one is, what are cathode rays? Cathode rays are the rays which are originated at the cathode and they are moving towards the anode and they are negatively charged. Such type of rays are called as cathode rays. And the second one, what are the conditions to produce the electrical discharge through the gases inside the cathode ray tube. Two conditions. One is low pressure and at high voltage we can produce electrical discharge. Okay, some changes are made in cathode ray experiment. So all those changes we will discuss now. Now one more important point, the pressure of different gases. Whatever the gas taken inside this cathode ray tube, ಯಾವುದೇ ಗ್ಯಾಸನ್ನು ಇಲ್ಲಿ ತಗೊಂಡ್ರೆ ಈ ಒಳಗೆ ಪ್ರೆಷರನ್ನು ನಾವು ಎವ್ಯಾಕ್ಯುಯೇಷನ್ ಮುಖಾಂತರ ನಾವು ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಈ ಗಾಳಿಯನ್ನು ಒಳಗೆ ತುಂಬಿಸ್ಬೋದು ಅಥವಾ ಗಾಳಿಯನ್ನು ಹೊರಗೆ ತೆಗಿಬೋದು. ಅದನ್ನು ಇಲ್ಲಿ ವ್ಯಾಕ್ಯೂಮ್ ಪಂಪ್ ಅಂತ ಹೇಳ್ತೇವೆ. As you can see in this diagram, I have shown the vacuum pump in this case. Look at, and which is used to adjust the pressure inside this cathode ray tube. Now one more important point, when sufficiently high voltage is applied across these electrode, ತುಂಬ ಹೈ ವೋಲ್ಟೇಜ್ ಅನ್ನು ಈ ಎಲೆಕ್ಟ್ರೋಡ್ಗಳ ನಡುವೆ ಅಪ್ಲೈ ಮಾಡಿದರೆ ಏನಾಗ್ತದೆ ಆವಾಗ once again the stream of particles are moving from cathode to anode. ಕ್ಯಾಥೋಡ್ನಿಂದ ಆ್ಯನೋಡ್ನ ಕಡೆಗೆ ಕೆಲವೊಂದು ಕಿರಣಗಳು ಪಾಸ್ ಆಗ್ತಾ ಇದ್ದವು. ಆ ಕಿರಣಗಳನ್ನು ಏನಂತ ಕರೆದ್ರು? ಎಲೆಕ್ಟ್ರಾನ್ಸ್ ಆರ್ ಕ್ಯಾಥೋಡ್ ರೇಸ್ ಅನ್ನುವಂತಹ ಹೆಸರನ್ನು ಅವುಗಳಿಗೆ ಕೊಟ್ಟರು. ಓಕೆ, ನಂತರ ನಾನು ಆವಾಗಲೇ ಹೇಳಿದ ಹಾಗೆ ಕೆಲವೊಂದು ಚೇಂಜಸನ್ನು ಈ ಕ್ಯಾಥೋಡ್ ರೇ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದರು ಸೈಂಟಿಸ್ಟ್ಗಳು. ಮುಖ್ಯವಾಗಿ ಆ್ಯನೋಡಲ್ಲಿ ಕೆಲವೊಂದು ಹೋಲ್ಸನ್ನು ಮಾಡಿದರು. ಆ್ಯಂಡ್ ದಿಸ್ ಕ್ಯಾಥೋಡ್ ರೇ ಟ್ಯೂಬ್, ಐ ಮೀನ್ ಬಿಹೈಂಡ್ ದಿಸ್ ಆ್ಯನೋಡ್ it is coated with some fluorescent or phosphorescent material.
phosphorescent material. You can see in this diagram, okay, here yellow color, the fluorescent or phosphorescent material is coated. The material used is zinc sulfide. Zinc sulfide can be used here, and in this case some holes are made at anode, and the same apparatus was considered. High voltage is applied. Then what happened? On the application of by applying high voltage, some rays are travelled from cathode to anode. ಕ್ಯಾಥೋಡ್ ಇಂದ ಆ್ಯನೋಡ್ ನ ಕಡೆಗೆ ಕ್ಯಾಥೋಡ್ ರೇಸ್ ಅಥವಾ ಏನು ಎಲೆಕ್ಟ್ರಾನ್ ಅಂತ ಹೇಳ್ತೇವೆ ಅವುಗಳು ಟ್ರಾವೆಲ್ ಮಾಡಲಿಕ್ಕೆ, ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವುಗಳು ಈ ಹೋಲ್ಸ್ ನ ಮುಖಾಂತರ ನೇರವಾಗಿ ಫ್ಲೂರೋಸೆಂಟ್ ಮೆಟೀರಿಯಲ್ಗೆ ಹೋಗಿ ಬಿತ್ತು. ನೇರವಾಗಿ ಫ್ಲೂರೋಸೆಂಟ್ ಮೆಟೀರಿಯಲ್ನ ಕಡೆಗೆ ಅವುಗಳು ಚಲಿಸಿದವು. ಆವಾಗ ಈ ಫ್ಲೂರೋಸೆಂಟ್ ಮೆಟೀರಿಯಲ್ನಲ್ಲಿ ಬ್ರೈಟ್ ಸ್ಪಾಟ್ ಅಬ್ಸರ್ವ್ ಆಯಿತು, ಒಂದು ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆ ಫ್ಲೂರೋಸೆಂಟ್ ಮೆಟೀರಿಯಲ್. ಇನ್ ದಿಸ್ ಕೇಸ್ ಯು ಕ್ಯಾನ್ ಸಿ here bright spot was observed. Okay, so the material used is important one. The material used for that purpose is zinc sulfide. Zinc sulfide is used. Okay, based on this experiment, scientists concluded what are the properties of cathode rays. ಅವುಗಳ ಪ್ರಾಪರ್ಟಿಗಳು ಏನು, ಕ್ಯಾಥೋಡ್ ರೇಸ್ನ ಪ್ರಾಪರ್ಟಿಗಳು ಏನಾಗಿರ್ತವೆ ಅನ್ನೋದನ್ನು ಅವರು ಸೈಂಟಿಸ್ಟ್ಗಳು ತಿಳಿಯಪಡಿಸಿದರು. ಮೊದಲನೇದ ಪ್ರಾಪರ್ಟಿ, ಕ್ಯಾಥೋಡ್ ರೇಸ್ ಸ್ಟಾರ್ಟ್ಸ್ ಫ್ರಮ್ ಕ್ಯಾಥೋಡ್ ಆ್ಯಂಡ್ ಮೂವ್ ಟುವರ್ಡ್ಸ್ ಆ್ಯನೋಡ್. ಆಗಲೇ ನಾನು ಹೇಳಿದಾಗೆ ಕ್ಯಾಥೋಡ್ ರೇಸ್ ಕ್ಯಾಥೋಡ್ನಿಂದ ಸ್ಟಾರ್ಟ್ ಆಗಿ ಆ್ಯನೋಡ್ನ ಕಡೆಗೆ ಚಲಿಸ್ತವೆ. ದ ಸೆಕೆಂಡ್ ಒನ್, these rays themselves are not visible, but their behavior can be observed with the help of certain kind of materials. ಓಕೆ, ಈ ರೇಸ್ ಬರಿಗಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಅವುಗಳ ಬಿಹೇವಿಯರನ್ನು ನಾವು ಹೇಗೆ ಅಬ್ಸರ್ವ್ ಮಾಡ್ಬೋದು? ಜಸ್ಟ್ ನಾವು ಐ ಎಕ್ಸ್ಪ್ಲೇನ್ಡ್, ಯು ಕೋಟ್ ದಿ ಕ್ಯಾಥೋಡ್ ರೇ ಟ್ಯೂಬ್ behind anode with fluorescent or phosphorescent material. When these rays hit that fluorescent or phosphorescent material, what happened? Some glow was observed. ಈ ಕ್ಯಾಥೋಡ್ ರೇಸ್ ಫ್ಲೂರೆಸೆಂಟ್ ಮೆಟೀರಿಯಲ್ ಅನ್ನು ಹಿಟ್ ಮಾಡಿದ ತಕ್ಷಣ ಅಲ್ಲಿ ಇಮಿಡಿಯೇಟ್ ಆಗಿ ಗ್ಲೋ ಬರಲಿಕ್ಕೆ, ಒಂದು ಬ್ರೈಟ್ ಸ್ಪಾಟ್ ಬರಲಿಕ್ಕೆ ಅಬ್ಸರ್ವ್ ಆಯಿತು. ದಿಸ್ ಈಸ್ ದಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಕ್ಯಾಥೋಡ್ ರೇ. ನಾವೀಗ ಎಲ್ಲ ನೋಡಿರ್ಬೋದು, ಟೆಲಿವಿಷನ್ ಪಿಕ್ಚರ್ ಟ್ಯೂಬ್ಸ್ ಆರ್ ಕ್ಯಾಥೋಡ್ ರೇ ಟ್ಯೂಬ್. I will show you the diagram of television picture. Look at this is a cathode ray discharge tube used in TV. Okay, same phenomenon is applied in television screen also. In television pictures, the result is mainly due to fluorescence on the television screen coated with certain fluorescent or phosphorescent material. So these are the three important properties. First one, cathode ರೇಗಳು ಕ್ಯಾಥೋಡ್ನಿಂದ ಆ್ಯನೋಡ್ನ ಕಡೆಗೆ ಚಲಿಸಲಿಕ್ಕೆ ಪ್ರಾರಂಭ ಆದವು. ಸೆಕೆಂಡ್ ಒನ್, ಕ್ಯಾಥೋಡ್ ರೇಗಳು ಬರಿಗಣ್ಣಿಗೆ ಕಾಣಿಸ್ತಿಲ್ಲ, ಬಟ್ ಅವುಗಳ ಬಿಹೇವಿಯರನ್ನು ನಾವು ಹೇಗೆ ಅಬ್ಸರ್ವ್ ಮಾಡ್ಬೋದು ಅಂದರೆ ಫ್ಲೂರೋಸೆಂಟ್ ಅಥವಾ ಫಾಸ್ಫರೋಸೆಂಟ್ ಮೆಟೀರಿಯಲನ್ನು ಯೂಸ್ ಮಾಡಿಕೊಂಡು ಅವುಗಳ ಬಿಹೇವಿಯರನ್ನು ನಾವು ಅಬ್ಸರ್ವ್ ಮಾಡ್ಬೋದು. ವೆನ್ ದೀಸ್ ಕ್ಯಾಥೋಡ್ ಕಿರಣಗಳು ಫ್ಲೂರೋಸೆಂಟ್ ಅಥವಾ ಫಾಸ್ಫರೋಸೆಂಟ್ ಮೆಟೀರಿಯಲ್ಗೆ ಹಿಟ್ ಆದರೆ ಅಲ್ಲಿ ಒಂದು ಬ್ರೈಟ್ ಸ್ಪಾಟ್ ಅಪಿಯರ್ ಆಗ್ತದೆ ಅಥವಾ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಅವುಗಳನ್ನು ಅಬ್ಸರ್ವ್ ಮಾಡಲಿಕ್ಕೆ ಆಗ್ತದೆ. ಥರ್ಡ್ ಒನ್, ಟೆಲಿವಿಷನ್ ಪಿಕ್ಚರ್ ಟ್ಯೂಬ್ಸ್ ಆರ್ ಕ್ಯಾಥೋಡ್ ರೇ ಟ್ಯೂಬ್ಸ್ ಆ್ಯಂಡ್ ದೀಸ್ ಪಿಕ್ಚರ್ಸ್ ಆರ್ obtained due to the fluorescence on the television screen. That is one example. Now next property, in the absence of electric field and magnetic field, these rays travel in straight line. For example, ನೀವು ಇಲ್ಲಿ ಒಂದು ಚಾರ್ಜ್ಡ್ ಪ್ಲೇಟ್ ಇಟ್ಕೊಂಡ್ರೆ, ಚಾರ್ಜ್ಡ್ ಪ್ಲೇಟ್ ಐ ವಿಲ್ ಕನ್ಸಿಡರ್ ದಿಸ್ ಈಸ್ positively charged plate, and here I will keep negatively charged plate. Okay, in the absence of these charged plate, ಕ್ಯಾಥೋಡ್ ಕಿರಣಗಳು ನೇರವಾಗಿ ಚಲಿಸ್ತವೆ. ಯಾವುದೇ ಅವುಗಳ ಚಲನೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ.
they move in straight line, they travel in straight line. But in the presence of electric field and magnetic field, ಎಲೆಕ್ಟ್ರಿಕ್ ಫೀಲ್ಡನ್ನು ಇಟ್ಟಾಗ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಟ್ಟಾಗ ಅವುಗಳ ಚಲನೆಯಲ್ಲಿ ಬದಲಾವಣೆಗಳು ಕಂಡುಬಂತು. In the presence of electrical or magnetic field, the behavior of cathode rays are similar to that expected from negatively charged particle. ಈಗ ಗೊತ್ತಿರ್ಬೋದು ನಿಮಗೆ, ಎಲ್ರಿಗೂ ತಿಳಿದಂಥ ವಿಚಾರವೇ, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಪಾಸಿಟಿವ್ ಪಾರ್ಟಿಕಲ್ ಕಡೆಗೆ ಅಟ್ರಾಕ್ಟ್ ಆಗ್ತದೆ. ಯು ನೋ ದಟ್ ಅಪೋಸಿಟ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಸೇಮ್ ಥಿಂಗ್ ಹ್ಯಾಪನ್ಡ್ ಹಿಯರ್. ವೆನ್ ಯು ಕೀಪ್ two plates, one is positively charged, another one negatively charged plates, positively charged and negatively charged plate, and these rays are migrated towards positively charged plate. This clearly indicates these ಕ್ಯಾಥೋಡ್ ರೇಸ್, ಏನು ಕ್ಯಾಥೋಡ್ ಕಿರಣಗಳು ಅಥವಾ ಎಲೆಕ್ಟ್ರಾನ್ಗಳು ಏನಂತ ಹೇಳ್ತೇವೆ, ಅವುಗಳ ಚಾರ್ಜ್ ಏನಾಗಿರ್ತದೆ, ನೆಗೆಟಿವ್ ಆಗಿರ್ತದೆ. ಯಾಕಂದರೆ ಅವುಗಳು ಪಾಸಿಟಿವ್ ಚಾರ್ಜ್ ಪ್ಲೇಟ್ ಕಡೆಗೆ ಮೂವ್ ಆಯಿತು, ಮೈಗ್ರೇಟ್ ಆಯಿತು, ಪಾಸಿಟಿವ್ ಚಾರ್ಜ್ ಪ್ಲೇಟ್ನ ಕಡೆಗೆ ಅವುಗಳು ಚಲಿಸಲಿಕ್ಕೆ ಪ್ರಾರಂಭಿಸಿದವು. ಹಾಗಾಗಿ ನಾವು ಹೇಳ್ಬೋದು ಕ್ಯಾಥೋಡ್ ಕಿರಣಗಳು ಅಥವಾ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. And the characteristics of cathode rays or electrons do not depend upon the material of electrodes. ಇಲ್ಲಿ ಯಾವ ಎಲೆಕ್ಟ್ರೋಡ್ ತಗೊಳ್ತೀರಿ ಅದರ ಮೆಟೀರಿಯಲ್ ಮೇಲೆ ಅವುಗಳು ಡಿಪೆಂಡ್ ಆಗಿರುವುದಿಲ್ಲ. and also they does not depend upon the nature of the gas taken inside the tube. nature of the gas, ಯಾವುದೇ ಗ್ಯಾಸನ್ನು ನೀವು ತಗೊಳ್ಬೋದು, ಅದರ ಮೇಲೆ ಅವುಗಳು ಅವಲಂಬಿತ ಆಗುವುದಿಲ್ಲ. ನೀವು ಯಾವುದೇ ಗ್ಯಾಸನ್ನು ತಗೊಂಡ್ರು ಅವುಗಳ ಚಲನೆಯಲ್ಲಿ ಏನು ವ್ಯತ್ಯಾಸಗಳು ಕಂಡುಬರುವುದಿಲ್ಲ, ಅವುಗಳ ಪ್ರಾಪರ್ಟಿಯಲ್ಲಿ ಏನು ವ್ಯತ್ಯಾಸಗಳು ಕಂಡುಬರುವುದಿಲ್ಲ. ಅವುಗಳು ನೇರವಾಗಿ ಕ್ಯಾಥೋಡಿಂದ ಆ್ಯನೋಡ್ ಕಡೆಗೇ ಚಲಿಸ್ತವೆ. ನೀವು ಯಾವುದೇ ಗ್ಯಾಸನ್ನು ತಗೊಂಡ್ರು ಅವುಗಳ ಪ್ರಾಪರ್ಟಿಯಲ್ಲಿ ಏನು ಬದಲಾವಣೆಗಳು ಕಂಡುಬರುವುದಿಲ್ಲ. ಹಾಗಾಗಿ ನಾವು ಹೇಳ್ಬೋದು the characteristics of cathode rays does not depend upon the material of the electrodes used and nature of the gas present in the tube. So these are the various properties of cathode rays or electrons. Once again we can see, ಇನ್ನೊಮ್ಮೆ ಅವುಗಳನ್ನು ನೋಡ್ಕೊಂಡು ಬರುವ, this is the important question you have to remember. Sometimes for 2 marks or 3 marks they may ask what are the properties of cathode rays. Suppose if it is asked for 2 marks, minimum 2 points you have to mention. If it is for 3 marks, minimum 3 points you have to mention. So make a note of it. Properties of cathode rays are very, very important. Once again, first point, cathode rays start from cathode and they move towards anode. These rays themselves are not visible, but their behavior can be observed only in the presence of certain kind of materials like fluorescent or phosphorescent. When these cathode rays hit the surface of fluorescent or phosphorescent material, immediate glow was observed or bright spot was observed. Then in the absence of electric field or magnetic field, they travel in straight line. But in the presence of electric field or magnetic field, the behavior of cathode rays are similar to the negatively charged particles. That means they get attracted towards the positively charged plate. So hence we can say that electrons are negatively charged, and the characteristics of cathode rays does not depend upon the material of the electrodes used, and it also does not depends upon the nature of the gas present inside the cathode ray tube. So this is about the discovery of electrons and their properties of cathode rays. Now let us move on to the next topic, that is charge to mass ratio of electrons. Charge to mass ratio. Charge of the electron, let us consider E. Charge on the electron as E, and mass of the electron as me. Charge to mass ratio. In 1897, British physicist J.J. Thomson measured the electric charge to mass ratio using cathode ray tube and applying electrical and magnetic field perpendicular to each other as well as to the path of electrons.
So let us see the experiment, how he obtained charge to mass ratio, J. Thomson. So he conducted some experiment. ಅವನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಕ್ಯಾಥೋಡ್ ರೇ ಟ್ಯೂಬನ್ನು ತಗೊಳ್ತಾನೆ. ಕ್ಯಾಥೋಡ್ ರೇ ಯು ಕ್ಯಾನ್ ಸಿ ದೇರ್. ಸೊ ಕ್ಯಾಥೋಡ್ ರೇ ಟ್ಯೂಬನ್ನು ತಗೊಳ್ತಾರೆ, ವಿಚ್ ಈಸ್ ಫಿಟ್ಟೆಡ್ ವಿತ್ 2 electrodes. One is cathode, another one anode. And some gas is filled inside this at very low pressure and high voltage is applied. So first what he did, ಮೊದಲಿಗೆ ಏನು ಮಾಡ್ತಾನೆ ಅಂದರೆ ಅವನು ಚಾರ್ಜ್ಡ್ ಪ್ಲೇಟನ್ನು ಇಡ್ತಾನೆ. ಚಾರ್ಜ್ಡ್ ಪ್ಲೇಟ್, ಜಸ್ಟ್ ನಾವು ಐ ಎಕ್ಸ್ಪ್ಲೇನ್ಡ್. ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್, ದಿಸ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್. ಸೊ ವೆನ್ ಯು ಸ್ವಿಚ್ ಆನ್ ದಿ ಬ್ಯಾಟ್ರಿಯನ್ನು ಆನ್ ಮಾಡಿದ ತಕ್ಷಣ ಇಲ್ಲಿ ಆವಾಗಲೇ ನಾನು ತಿಳಿಸಿದ ಹಾಗೆ ಕ್ಯಾಥೋಡ್ ಕಿರಣಗಳು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಹಿಯರ್ ಫ್ಲೂರಸೆಂಟ್ ಆರ್ ಫಾಸ್ಫೋರಸೆಂಟ್ ಮೆಟೀರಿಯಲ್ ಈಸ್ ಕೋಟೆಡ್. Normally zinc sulfide is used. So when you switch on the ಬ್ಯಾಟ್ರಿಯನ್ನು ಆನ್ ಮಾಡಿದ ತಕ್ಷಣ ಕ್ಯಾಥೋಡ್ ಕಿರಣಗಳು ಅಥವಾ ಎಲೆಕ್ಟ್ರಾನ್ಗಳು ಕ್ಯಾಥೋಡಿಂದ ಆ್ಯನೋಡ್ ಕಡೆಗೆ ಚಲಿಸಲಿಕ್ಕೆ ಪ್ರಾರಂಭಿಸಿದವು. ನಂತರ ಆ್ಯನೋಡ್ ಸರ್ಫೇಸಿಂದ ಥ್ರೂ ದಿಸ್ ಹೋಲ್, ಈ ಹೋಲ್ನ ಮುಖಾಂತರವಾಗಿ ನೇರವಾಗಿ ಅವುಗಳು ಫ್ಲೂರಸೆಂಟ್ ಮೆಟೀರಿಯಲ್ನ ಕಡೆಗೆ ಚಲಿಸ್ತವೆ. ನಾವು ಆಗಲೇ ತಿಳಿಸಿದ ಹಾಗೆ ಕ್ಯಾಥೋಡ್ ಕಿರಣಗಳು ನೆಗೆಟಿವ್ ಚಾರ್ಜ್ ಆಗಿರ್ತದೆ. ಹಿಯರ್ ವಿ ಕೆಪ್ಟ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್. So what happens? So obviously they are shifted towards or they get attracted towards positively charged plate. And you can see there is a change in direction of electrons or cathode rays. ಇಲ್ಲಿ ನಿಮಗೆ ಪಾಯಿಂಟ್ ಅಲ್ಲಿ ಗೊತ್ತಾಗ್ತದೆ. at point A, here positively charged plate is kept, below this negatively charged plate is kept. When you switch on the battery or a battery source, these cathode rays are migrated from cathode to anode through these holes. They are moving and they are get attracted towards the point A. This clearly shows electrons are negatively charged since they are attracted towards the positively charged plate. And next time what he did, ಎರಡನೇದಾಗಿ ಏನು ಮಾಡ್ತಾನೆ, he kept powerful magnet. He applied magnetic field. Imagine the ray, here magnetic field is kept, electrons are traveling like this. So what happens, these electrons are attracted towards the magnet. So this is the flow of direction of electrons. So below the flow of direction of electrons, magnetic field is kept. 2 powerful magnets are kept, having south pole and north pole. So they get deflected and they hit at point C. Okay, that means they are attracted towards the magnet. Now carefully he adjusted by applying both magnetic field and electric field ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಎರಡನ್ನ ಒಟ್ಟಿಗೆ ಅಪ್ಲೈ ಮಾಡಿ ಏನು ಮಾಡ್ತಾನೆ, ಅವುಗಳ ಡೈರೆಕ್ಷನ್ ಅನ್ನ ನೋಡ್ತಾನೆ. ಆವಾಗ ನೋಡಿದಾಗ ಇಟ್ ಕ್ಯಾನ್ ಟ್ರಾವೆಲ್ ಇನ್ ಸ್ಟ್ರೈಟ್ ಲೈನ್. ಏನು ಮಾಡಿದ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೇರ್ಫುಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋದಾಗೆ ಈ ಡೈರೆಕ್ಷನ್ ಮೊದಲು ಏನಾಗಿತ್ತು, ಡಿವೇಟ್ ಆಗಿತ್ತು ಅವುಗಳ ಡೈರೆಕ್ಷನ್. ಈಗ ಅವುಗಳನ್ನು ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡುವ ಹಾಗೆ ಮಾಡಬಹುದು. ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುವ ಹಾಗೆ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದರೆ ಬೈ ಅಪ್ಲೈಯಿಂಗ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡನ್ನು ಒಟ್ಟೊಟ್ಟಿಗೆ ಅಪ್ಲೈ ಮಾಡಿ ಆ ಎಲೆಕ್ಟ್ರಾನ್ಗಳು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುವ ಹಾಗೆ ಮಾಡ್ಬೋದು. ಆಗಲೇ ಒಂದು ಪಾಯಿಂಟನ್ನು ಹೇಳಿದೆ, in the absence of electric field and magnetic field, electrons or cathode rays travel in straight line. Now you remember, by carefully balancing the strength of electric field and magnetic field, it is possible to bring back the electrons in a straight line.
in straight line. So this was the experiment conducted by J.J. Thomson. J.J. Thomson. Okay. Now based on this experiment, he found some very important factors. So what are the factors which affect the amount of deviation? ಯಾವೆಲ್ಲ ಫ್ಯಾಕ್ಟರ್ಗಳು ಅಮೌಂಟ್ ಆಫ್ ಡಿವಿಯೇಷನ್, ಎಷ್ಟು ಡಿವಿಯೇಷನ್ ಆಗ್ತದೆ ಅವುಗಳನ್ನು ಗಮನಿಸಿಕೊಳ್ಳಿಕ್ಕೆ ಸೆವೆರಲ್ ಫ್ಯಾಕ್ಟರ್ಸನ್ನು ಅವನು ತಿಳಿಸ್ತಾನೆ. ಮೊದಲನೇದಾಗಿ ಫಸ್ಟ್ ಫ್ಯಾಕ್ಟರ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ನೆಗೆಟಿವ್ ಚಾರ್ಜ್ ಆನ್ ದಿ ಪಾರ್ಟಿಕಲ್. ನೆಗೆಟಿವ್ ಚಾರ್ಜ್ನ ಮ್ಯಾಗ್ನಿಟ್ಯೂಡ್, higher the magnitude of negative charge on the particle, greater is the deflection. ನೆಗೆಟಿವ್ ಚಾರ್ಜ್ನ ಮ್ಯಾಗ್ನಿಟ್ಯೂಡು ಜಾಸ್ತಿ ಇದ್ದರೆ ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗ್ತದೆ. ಓಕೆ. ಸೆಕೆಂಡ್ ಒನ್, ಮಾಸ್ ಆಫ್ ದಿ ಪಾರ್ಟಿಕಲ್. ನೀವು ಲೈಟರ್ ಸಬ್ಸ್ಟೆನ್ಸನ್ನು ತಗೊಂಡ್ರೆ, ಅತಿ ಕಡಿಮೆ ಭಾರ ಇರುವಂಥ ಸಬ್ಸ್ಟೆನ್ಸನ್ನು ತಗೊಂಡ್ರೆ ಏನಾಗ್ತದೆ ಇಲ್ಲಿ? ಮಾಸ್ ಆಫ್ ದಿ ಪಾರ್ಟಿಕಲ್, ಲೈಟರ್ ದಿ ಮಾಸ್ ಆಫ್ ದಿ ಪಾರ್ಟಿಕಲ್, ಗ್ರೇಟರ್ ಇಸ್ ದಿ ಡಿಫ್ಲೆಕ್ಷನ್. ಕಡಿಮೆ ಮಾಸ್ ಇರುವಂಥ ಸಬ್ಸ್ಟೆನ್ಸ್ ಅಂತ ತಗೊಂಡ್ರೆ ಗ್ರೇಟರ್ ಡಿಫ್ಲೆಕ್ಷನ್ ಅವನಿಗೆ ಕಂಡು ಬಂತು. ದಟ್ ಈಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ಥರ್ಡ್ ಒನ್, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕಲ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ನೀವು ಜಾಸ್ತಿ ಸ್ಟ್ರೆಂತ್ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟ್ರೆಂತನ್ನು ಜಾಸ್ತಿ ಮಾಡಿ, ಆವಾಗ ಏನಾಗ್ತದೆ? ಜಾಸ್ತಿ ಡಿವಿಯೇಷನ್ ಆಗ್ತದೆ. ಕ್ಯಾಥೋಡ್ ರೇಸ್ಗಳು ತುಂಬ ಡಿವಿಯೇಷನ್ ಆಗ್ತದೆ. ಅಥವಾ ನೀವು ಜಾಸ್ತಿ ಪವರ್ಫುಲ್ ಮ್ಯಾಗ್ನೆಟನ್ನು ಇಡಿ, ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ವೆರಿ ಹೈ. ಇಫ್ ಯು ಕೀಪ್ ಮ್ಯಾಗ್ನೆಟ್ ವಿತ್ ವೆರಿ ಹೈ ಪವರ್, ವೆರಿ ಹೈ ಸ್ಟ್ರೆಂತ್, ಆವಾಗ ಡಿವಿಯೇಷನ್ ಈ ಕ್ಯಾಥೋಡ್ ರೇಸ್ಗಳ ಡೈರೆಕ್ಷನಲ್ಲಿ ಆಗುವಂಥ ಡಿವಿಯೇಷನ್ ಕೂಡ ಜಾಸ್ತಿ ಆಯಿತು. ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ ದಿ ಅಮೌಂಟ್ ಆಫ್ ಡಿವಿಯೇಷನ್. The magnitude of negative charge on the particle, the mass of the particle, and the strength of the electrical or magnetic field. That is the very important concept. Now, based on this experiment, Thomson was able to calculate the E by M ratio. So he obtained the value of E by M ratio as 1.758820 into 10 to the power 11 ಕೂಲಂಬ್ ಪರ್ kg. ಇಷ್ಟು ವ್ಯಾಲ್ಯೂ ಅವನಿಗೆ ಸಿಗ್ತದೆ. ವೇರ್ ಈಸ್ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, ಎಮ್ ಈಸ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಚಾರ್ಜ್ ಬೈ ಮಾಸ್ ರೇಷಿಯೋ ಕೇಳ್ತಾರೆ ಎಕ್ಸಾಮಿಗೆ. ವಾಟ್ ಈಸ್ ದಿ ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ದಿ ಎಲೆಕ್ಟ್ರಾನ್? ಈ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಇದೆ. ಓಲ್ಡ್ ಕ್ವಶನ್ ಪೇಪರ್ ನೋಡಿದರೆ ಹೆಚ್ಚಿನ ಸಂದರ್ಭದಲ್ಲಿ ಇದನ್ನು ಕೇಳಿದ್ದಾರೆ. ನಾಟ್ ಓನ್ಲಿ ಇನ್ ಬೋರ್ಡ್ ಎಕ್ಸಾಮಿನೇಷನ್, ಈವನ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಮ್ ಕ್ವಶನ್ಸ್ ಆರ್ ಫ್ರೇಮ್ಡ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. E by M ratio 1.758820 into 10 to the power 11 ಕೂಲಂಬ್ ಪರ್ kg. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಥಾಮ್ಸನ್ E by M ರೇಷಿಯೋವನ್ನು ಫೈಂಡ್ ಔಟ್ ಮಾಡ್ತಾನೆ, ಅದರ ವ್ಯಾಲ್ಯೂವನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ, ಎಕ್ಸಾಮಿಗೆ ಇಂಪಾರ್ಟೆಂಟ್. ನಂತರ ಆರ್ ಎ ಮಿಲ್ಲಿಕಾನ್ ಅನ್ನುವಂಥ ಸೈಂಟಿಸ್ಟ್ ಏನು ಮಾಡ್ತಾನಂದರೆ, ಚಾರ್ಜ್ ಆನ್ ದಿ ಎಲೆಕ್ಟ್ರಾನನ್ನು ಚಾರ್ಜ್ ಎಷ್ಟು ಅನ್ನುವಂಥ ಎಕ್ಸ್ಪರಿಮೆಂಟನ್ನು ಮಾಡ್ತಾನೆ. ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಎಕ್ಸ್ಪರಿಮೆಂಟನ್ನು ಮಾಡ್ತಾನೆ. ಆ ಎಕ್ಸ್ಪರಿಮೆಂಟನ್ನು ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೇನೆ. ಆ ಎಕ್ಸ್ಪರಿಮೆಂಟ್ನ ಹೆಸರು ಮಿಲ್ಲಿಕಾನ್ ಆಯಿಲ್ ಡ್ರಾಪ್ ಮೆಥಡ್. ನಿಮ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ, which experiment is used to determine the charge on the electron? So that experiment name is Millikan's oil drop method. Millikan's oil drop method was used to determine the charge on the electron. ಆ ಎಕ್ಸ್ಪರಿಮೆಂಟ್ಗೆ ಬರುವ ಮುಂಚೆ ಸಣ್ಣದಾದ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡುವ. Using this experiment, Millikan's oil drop method, Millikan was able to find out the charge on the electron. Its value is found to be minus 1.6 into 10 to the power minus 19 coulomb. So this is the charge on the electron, minus 1.6 into 10 to the power minus 19 coulomb. But nowadays the accepted value is minus 1.6022 into 10 to the power minus 19 coulomb. This is the accepted value nowadays. So using these value
using this value, we can find out what is the mass of the electron. What is the mass of the electron? So let us consider the value charge on the electron as minus 1.6 into 10 to the power minus 19 coulomb. Substitute the value in this expression, okay, where negative sign indicates it is the charge. Let us consider the magnitude. So I substitute the value of E in this expression, then it becomes 1.6 into 10 to the power minus 19 divided by mass of the electron is equal to 1.758820 into 10 to the power 11 coulomb per kg. Coulomb per kg. Okay, coulomb per kg. Now rearrange this expression. On rearrangement, we get mass of the electron as, you can see there, 9.1094 into 10 to the power minus 31 kg. Okay, calculations are shown here. 1.6022 into 10 to the power minus 19 coulomb, that is the charge on the electron, divided by charge by mass ratio. We get 9.1 into 10 to the power minus 31 kg. So you have to remember the two important values. One is charge on the electron. Charge on the electron is minus 1.6 into 10 to the power minus 19 coulomb. Another one, mass of the electron. Mass of the electron is found to be 9.1094 into 10 to the power minus 31 kg. These two values you have to remember. In the coming days, we are going to solve some problems. In those problems, we are going to apply these two values. Okay, now let us go for Millikan's oil drop method. ಹೇಗೆ ಮಿಲ್ಲಿಕಾನ್ ಈ ಚಾರ್ಜ್ ಅನ್ನ ಫೈಂಡ್ ಔಟ್ ಮಾಡಿದ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ನಾವು ಡಿಸ್ಕಸ್ ಮಾಡುವ. Millikan's, remember already I told Millikan's oil drop experiment was used to determine the charge. ಎಲೆಕ್ಟ್ರಾನ್ ಅನ್ನ ಚಾರ್ಜ್ ಅನ್ನು ಡಿಟರ್ಮೈನ್ ಮಾಡಲಿಕ್ಕೆ ಯಾವ ಎಕ್ಸ್ಪೆರಿಮೆಂಟ್ ಅನ್ನು ಯೂಸ್ ಮಾಡಿದ್ರು ಅಂತ ಕೇಳಿದರೆ, ಯು ಹ್ಯಾವ್ ಟು ಸೇ ಇಟ್ ಈಸ್ Millikan's oil drop method. So now this is the actual setup, the second figure, this is the actual setup used by Millikan to find out the charge, and the schematic diagram is shown here. Schematic diagram is shown in first figure. ಓಕೆ, ಇದರ ಸೆಟಪ್ ಹೇಗಿರ್ತದೆ ಅಂದರೆ, ಒಂದು ಚೇಂಬರ್ ಇರ್ತದೆ. ಓಕೆ, ಯು ಕ್ಯಾನ್ ಸಿ ದೇರ್ ಒನ್ ಚೇಂಬರ್ ಈಸ್ ಮೇಡ್ ವಿಚ್ ಈಸ್ ಫಿಟ್ಟೆಡ್ ವಿತ್ ಟೂ ಪ್ಲೇಟ್ಸ್. ಓಕೆ, negatively charged plate and positively charged plate. Then this chamber contains some gas is filled inside this. Okay, suitable gas you can take. Then here we are using atomizer. Okay, in this diagram you can see atomizer is used, which contains oil. Okay, you have to press this atomizer. Okay, after pressing, what happens? These oil droplets fall into the charged plate. When ಏನಾಗ್ತದೆ, ಈ ಆಯಿಲ್ ಅಟಮೈಸರ್ ಅನ್ನು ಪ್ರೆಸ್ ಮಾಡಿದರೆ ಈ ಆಯಿಲ್ ಡ್ರಾಪ್ಲೆಟ್ಸ್ ಎಲ್ಲ ಸ್ಪ್ರೆಡ್ ಆಗ್ತದೆ. ಅವುಗಳು ಈ ಚಾರ್ಜ್ಡ್ ಪ್ಲೇಟ್ ಮೇಲೆ ಬೀಳ್ತದೆ. ಆ್ಯಂಡ್ ಅಟ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಯು ಹ್ಯಾವ್ ಟು ಮೇಕ್ ಸಮ್ ಹೋಲ್ಸ್. ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಮೇಲೆ ಹೋಲನ್ನು ಮಾಡಿರ್ತದೆ. ಯಾಕೆ ಹೋಲನ್ನು ಮಾಡಿದ್ದೇವೆ ಅಂದರೆ, ಈ ಹೋಲ್ನ ಮುಖಾಂತರವಾಗಿ ಈ ಆಯಿಲ್ ಡ್ರಾಪ್ಲೆಟ್ಸ್ ಕೆಳಗೆ ಬೀಳ್ತದೆ. ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಕಡೆಗೆ ಚಲಿಸ್ತವೆ. ಯಾಕೆ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಕಡೆಗೆ ಚಲಿಸ್ತವೆ, ಈ ಕ್ವಶನ್ ಬರ್ತದೆ. ಓಕೆ, ಏನಾಗ್ತದೆ ಅಂದರೆ, ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಗ್ಯಾಸನ್ನು ತಗೊಂಡಿದ್ದಾರೆ. ಇಲ್ಲಿ ಒಂದು ಸುಟೇಬಲ್ ಏನಿಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೆಲಿಸ್ಕೋಪ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಕಡೆ ಟೆಲಿಸ್ಕೋಪನ್ನು ನಾವು ಸೆಟ್ ಮಾಡಿರಬೇಕು. ಟೆಲಿಸ್ಕೋಪ್ ಈ ಕಡೆಯಿಂದ ನಾವು ಎಕ್ಸ್ರೇಸ್ ಅನ್ನು ಪಾಸ್ ಮಾಡಬೇಕು. ಈ ಕಡೆಯಿಂದ ಎಕ್ಸ್ರೇಸ್, ಇಟ್ ಈಸ್ ಶೋನ್ ಹಿಯರ್, ರೆಡ್ ಕಲರ್ಡ್ ಆರೋ ಮಾರ್ಕ್. ಈ ಎಕ್ಸ್ರೇಸ್ ಅನ್ನು ಪಾಸ್ ಮಾಡಬೇಕು. ಓಕೆ, ಇವಾಗ ಏನಾಗ್ತದೆ, ನೀವು ಎಕ್ಸ್ರೇಸ್ ಅನ್ನು ಪಾಸ್ ಮಾಡಿದ ತಕ್ಷಣ ಇಲ್ಲಿ ಗ್ಯಾಸ್ ಮೊಲಿಕ್ಯೂಲ್ಸ್
ಅಯನೈಸ್ ಆಗ್ತದೆ. ಎಕ್ಸ್ರೇಸನ್ನು ಪಾಸ್ ಮಾಡಿದ ತಕ್ಷಣ ಗ್ಯಾಸ್ ಮೊಲಿಕ್ಯೂಲ್ಸ್ ಅಯನೈಸ್ ಆಗ್ತದೆ. ಯು ನೋ ದಿ ಪ್ರೊಸೆಸ್ ಕಾಲ್ಡ್ ಅಯನೈಸೇಷನ್. ಓಕೆ, ಗ್ಯಾಸ್ ಮೊಲಿಕ್ಯೂಲ್ಸ್ ಅಂಡರ್ಗೋಸ್ ಅಯನೈಸೇಷನ್. ನಂತರ ಇಲ್ಲಿ ಆಯಿಲ್ ಡ್ರಾಪ್ಲೆಟ್ಸ್ ಇರ್ತದೆ. ಈ ಆಯಿಲ್ ಡ್ರಾಪ್ಲೆಟ್ ಮತ್ತು ಗೇಷಿಯಸ್ ಮೊಲಿಕ್ಯೂಲ್, ಅಯನೈಸ್ಡ್ ಗೇಷಿಯಸ್ ಮೊಲಿಕ್ಯೂಲ್ಸ್ಗಳ ನಡುವೆ ಕೊಲಿಷನ್ ಆಗ್ತದೆ. Now what is the main role of X-rays here? X-rays are used to ionize the gas present inside the chamber. So once the gas undergoes ionization, afterwards it collide with the oil droplets. ಈ ಆಯಿಲ್ ಡ್ರಾಪ್ಲೆಟ್ಸ್ ಒಟ್ಟಿಗೆ ಕೊಲೈಡ್ ಆದ ತಕ್ಷಣ ಈ ಆಯಿಲ್ ಡ್ರಾಪ್ಲೆಟ್ಸ್ ಪಾಸಿಟಿವ್ ಚಾರ್ಜನ್ನು ಪಡ್ಕೊಳ್ತದೆ. The collision takes place between the ionized gas molecules and the oil droplets. Afterwards, these oil droplets acquires positive charge, then they are migrating towards the negatively charged plate. Remember, there are different kinds of forces are operating. I have mentioned here, in the chamber, the forces acting on the oil droplets are gravitational force. ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ವಸ್ತುವನ್ನು ಮೇಲಿನಿಂದ ಕೆಳಕ್ಕೆ ಹಾಕುವಾಗ ಏನಾಗ್ತದೆ, ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಈಸ್ ಮೂವಿಂಗ್ ಫ್ರಮ್ ಟಾಪ್ ಟು ಬಾಟಮ್. ಮೇಲಿನಿಂದ ಕೆಳಕ್ಕೆ ಯಾಕೆ ಚಲಿಸ್ತದೆ ಅಂದರೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ನಂತರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಲ್ಲಿ ಆಪರೇಟ್ ಆಗ್ತದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಯಾಕೆ, ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ದೇವೆ. ಇಲ್ಲಿ ಕೊಲಿಷನ್ ಆಗಿ ಅಯನೈಸ್ಡ್ ಗ್ಯಾಸ್ ಮೊಲಿಕ್ಯೂಲ್ಸ್ ಮತ್ತು ಆಯಿಲ್ ಡ್ರಾಪ್ಲೆಟ್ಸ್ಗಳ ನಡುವೆ ಕೊಲಿಷನ್ ಆಗಿ ಅವುಗಳು ಪಾಸಿಟಿವ್ ಚಾರ್ಜನ್ನು ಪಡ್ಕೊಳ್ತದೆ. ಈ ಪಾಸಿಟಿವ್ ಚಾರ್ಜನ್ನು ಪಡ್ಕೊಂಡಂಥ ಆಯಿಲ್ ಡ್ರಾಪ್ಲೆಟ್ಸ್ ಎಲ್ಲ ನೆಗೆಟಿವ್ ಚಾರ್ಜ್ ಪ್ಲೇಟ್ ಕಡೆಗೆ ಚಲಿಸ್ತದೆ, ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ಸ್ ಕಡೆಗೆ ಚಲಿಸ್ತದೆ. Okay, and third one, viscous drag force. You know that oil has some kind of viscosity. ಅದಕ್ಕೊಂದು ಸರ್ಟೇನ್ ವಿಸ್ಕಾಸಿಟಿ ಅಂತ ಇರ್ತದೆ. ಆ ಫೋರ್ಸ್ ಕೂಡ ಇಲ್ಲಿ ಆಪರೇಟ್ ಆಗ್ತದೆ. ನಾವು ಈ ಮೂರು ಫೋರ್ಸನ್ನು ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ಟೆಲಿಸ್ಕೋಪ್ ಮುಖಾಂತರವಾಗಿ ಅವುಗಳ ರೇಟ್ ಆಫ್ ಫಾಲನ್ನು ನಾವು ಅಬ್ಸರ್ವ್ ಮಾಡ್ಬೋದು. ರೇಟ್ ಆಫ್ ಫಾಲ್, ಫಾರ್ ಎಕ್ಸಾಂಪಲ್, 1 ನಿಮಿಷದಲ್ಲಿ ಎಷ್ಟು ಆಯಿಲ್ ಡ್ರಾಪ್ಲೆಟ್ಗಳು ಕೆಳಗೆ ಬೀಳ್ತದೆ. ಈ ಪಾಸಿಟಿವ್ ಚಾರ್ಜ್ ಪ್ಲೇಟಿಂದ ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ಗಳಿಗೆ ಎಷ್ಟು, ಫಾರ್ ಎಕ್ಸಾಂಪಲ್ 1 minute, ಲೆಟ್ ಅಸ್ ಕನ್ಸಿಡರ್ 1 minute ಎಷ್ಟು ಕೆಳಗೆ ಬೀಳ್ತದೆ. ರೇಟ್ ಆಫ್ ಫಾಲ್ ಆಫ್ ಆಯಿಲ್ ಡ್ರಾಪ್ಲೆಟ್ಸ್ we can identify. And one more point you have to remember, the fall of these charged oil droplets can be retarded. ಅಂದರೆ ಈ ಮೇಲಿನಿಂದ ಕೆಳಕ್ಕೆ ಬೀಳುವಂತಹ ಆಯಿಲ್ ಡ್ರಾಪ್ಲೆಟ್ಸ್ಗಳ ವೇಗವನ್ನು ನಾವು ಕಡಿಮೆ ಮಾಡಬಹುದು. ಅಥವಾ ರೇಟ್ ಆಫ್ ಫಾಲ್ ಕ್ಯಾನ್ ಬಿ ಆಕ್ಸಿಲರೇಟೆಡ್. ಅವುಗಳ ವೇಗವನ್ನು ನಾವು ವೃದ್ಧಿಸಬಹುದು, ಜಾಸ್ತಿ ಮಾಡಬಹುದು, ಸ್ಪೀಡಾಗಿ ಬೀಳುವ ಹಾಗೆ ಮಾಡಬಹುದು. ಅಥವಾ ವಿ ಕ್ಯಾನ್ ಮೇಕ್ ದೆಮ್ ಸ್ಟೇಷನರಿ. ಅವುಗಳು ನಿಂತಲ್ಲೇ ನಿಲ್ಲುವ ಹಾಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲೇ ಈ ಪಾರ್ಟಿಕಲ್ ಆಯಿಲ್ ಡ್ರಾಪ್ಲೆಟ್ ಇಲ್ಲೇ ನಿಲ್ಲಬೇಕು, ಆ ರೀತಿ ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೆ ಏನೆಲ್ಲ ನಾವು ಮಾಡಬೇಕಾಗ್ತದೆ, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ, ಡಿಪೆಂಡಿಂಗ್ ಅಪಾನ್ ದಿ ಚಾರ್ಜ್ ಆನ್ ದಿ ಡ್ರಾಪ್ಲೆಟ್ಸ್. ಈ ಡ್ರಾಪ್ಲೆಟ್ಗಳ ಚಾರ್ಜನ್ನು ನಾವು ವೇರಿಯೇಷನ್ ಮಾಡ್ಬೋದು. ಆ್ಯಂಡ್ ದ ಪೊಲ್ಯಾರಿಟಿ ಆ್ಯಂಡ್ ಸ್ಟ್ರೆಂತ್ ಆಫ್ ದಿ ವೋಲ್ಟೇಜ್ ಅಪ್ಲೈಡ್ ಟು ದಿ ಪ್ಲೇಟ್. ಇಲ್ಲಿ ಚಾರ್ಜ್ಡ್ ಪ್ಲೇಟ್ನ ಸ್ಟ್ರೆಂತ್ ಆಲ್ಸೋ ಮ್ಯಾಟರ್ಸ್. ಚಾರ್ಜ್ಡ್ ಪ್ಲೇಟ್ನ ಸ್ಟ್ರೆಂತ್ ಕೂಡ ಇದಕ್ಕೆ ಅವಶ್ಯಕತೆ ಇರ್ತದೆ. ನಾವು ವೇಗವನ್ನು ವೃದ್ಧಿಸಲಿಕ್ಕೆ ಅಥವಾ ವೇಗವನ್ನು ಕಡಿಮೆ ಮಾಡಲಿಕ್ಕೆ, ಅದನ್ನು ಸ್ಟೇಷನರ್ ಆಗಿ ಇಡಲಿಕ್ಕೆ. ಸೊ ಬೈ ಕೇರ್ಫುಲಿ ಮೆಜರಿಂಗ್ ದಿ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆನ್ ದಿ ಮೋಷನ್ ಆಫ್ ದೀಸ್ ಆಯಿಲ್ ಡ್ರಾಪ್ಲೆಟ್ಸ್, ಈ ಎಲೆಕ್ಟ್ರಿಕ್ ಫೀಲ್ಡ್ನ ಸ್ಟ್ರೆಂತನ್ನು ಗಮನದಲ್ಲಿಟ್ಟುಕೊಂಡು ಅವುಗಳ ಆಯಿಲ್ ಡ್ರಾಪ್ಲೆಟ್ಸ್ಗಳ ವೇಗವನ್ನು ಅಥವಾ ಮೂಮೆಂಟನ್ನು ಅಬ್ಸರ್ವ್ ಮಾಡ್ತಾರೆ. ಮಿಲ್ಲಿಕಾನ್ ಅಬ್ಸರ್ವ್ ಮಾಡ್ತಾನೆ. ಎಲ್ಲ ಎಕ್ಸ್ಪರಿಮೆಂಟನ್ನು ಮಾಡಿದ ತಕ್ಷಣ ಕೊನೆಗೆ ಒಂದು ಕನ್ಕ್ಲೂಷನ್ಗೆ ಬರ್ತಾನೆ ಅವನು. ಏನಂದರೆ, ಚಾರ್ಜ್ ಆನ್ ದಿ ಆಯಿಲ್ ಡ್ರಾಪ್ಲೆಟ್ ಈಸ್ ಆಲ್ವೇಸ್ let us consider the charge on the oil droplets as Q. Here we considered charge as E. It is nothing but the charge of the electron. Here the charge
Q represents, in this experiment, it represents the charge of the oil droplet, which is an integral multiple of charge on the electron, where n can be any integer, n is equal to 1, 2, 3, etc. n is equal to 1, 2, 3, etc. So by performing this experiment, Millikan was able to identify or able to find out or able to give the charge on the electron as 1.6 into 10 to the power minus 19 coulomb, and of course it is negatively charged particle.